ಒಬ್ಬ ವ್ಯಕ್ತಿಯ ಶವ ಸಂಸ್ಕಾರಕ್ಕೂ ಅಡ್ಡಿಪಡಿಸುವ ಕೀಳು ಮನಸ್ಥಿತಿಯನ್ನು ಬಿಜೆಪಿಯವರು ಹೊಂದಿದ್ದು, ವಾಸ್ತವ ಹಾಗೂ ನಿಜಾಂಶವೊಂದ ಮುಚ್ಚಿ ಶವದ ಮೇಲೂ ರಾಜಕಾರಣ ಮಾಡ್ತಾ ಇರುವುದು ದುರಂತ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿನಯ್ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಪರೋಕ್ಷವಾಗಿ ಬಿಜೆಪಿಯವರೇ ವಿನಯ್ ಸೋಮಯ್ಯ ಸಾವಿಗೆ ಕಾರಣರಾಗಿದ್ದು, ಘಟನೆಗೆ ರಾಜಕೀಯ ಬಣ್ಣ ಬಳಿಯಲಾಗ್ತಾ ಇದೆ ಎಂದು ಆರೋಪಿಸಿದರು. ಯಾವುದೇ ವ್ಯಕ್ತಿಯ ಶವದ ಮೇಲೆ ರಾಜಕಾರಣ ಮಾಡಬಾರದು. ಬೆಂಗಳೂರಿನಿಂದ ವಿನಯ್ ಮೃತದೇಹವನ್ನು ತಂದ ಬಳಿಕ ಪ್ರತಿಭಟನೆಯ ನಾಟಕವಾಡಿದವರು ಹುಟ್ಟೂರಿಗೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಎಲ್ಲರೂ ಅವರವರ ಮನೆಗೆ ಹೋಗಿದ್ರು. ಇದು ಬಿಜೆಪಿಯ ಸಂಸ್ಕಾರವೇ ಅಂತ ಪ್ರಶ್ನೆ ಮಾಡಿದರು. ಹಿಂದೂ ಧರ್ಮದ ಹಿರಿಮೆಯನ್ನ ಎತ್ತಿ ಹಿಡಿಯಬೇಕಾದವರು ಶವ ಸಂಸ್ಕಾರಕ್ಕೂ ಅಡ್ಡಿಪಡಿಸುವ ನೀಚತನ ಪ್ರದರ್ಶಿಸಿದ್ದಾರೆ. ಈ ಹಿಂದೆ ವಾಲ್ನೂರಿನಲ್ಲಿ ನಡೆದಂತಹ ಘಟನೆಯಲ್ಲೂ ಕೂಡ ರಾಜಕೀಯ ಮಾಡಲು ಹೋಗಿ ಆ ಕುಟುಂಬಕ್ಕೆ ಇಂದಿಗೂ ಇನ್ಶೂರೆನ್ಸ್ ಹಣ ಸೇರಿದಂತೆ ಯಾವುದೇ ಸಹಕಾರ ಸಿಗದಂತೆ ಮಾಡಿದ್ದಾರೆಂದು ಹೇಳಿದರು. ವಾಟ್ಸಪ್ನಲ್ಲಿ ಬಂದಿರುವ ಮೆಸೇಜ್ ಡೆತ್ ನೋಟ್ ಅಲ್ಲವೆಂದು ತಾನು ಹೇಳ್ತಾ ಇಲ್ಲ, ಬದಲಾಗಿ ಮೆಸೇಜ್ ಟೈಪ್ ಮಾಡಿದ ಸಮಯ ಮತ್ತು ಮೊಬೈಲ್ ಕುರಿತಂತೆ ಸೂಕ್ತವಾದ ತನಿಖೆ ಆಗಬೇಕೆಂದು ಹೇಳಿದರು. ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಅದನ್ನು ಈಗಾಗಲೇ ನಾನು ನಮ್ಮ ಸ್ನೇಹಿತರು ಮಡಿಕೇರಿಯ ಶಾಸಕರು ಮಂತರವರು ಮತ್ತು ಪಕ್ಷದವರು ಎಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ, ಸಂತಾಪವನ್ನು ಸೂಚಿಸಿದ್ದೇವೆ. ಬಹುಶಃ ಇವತ್ತು ಕೊಡಗಿನಲ್ಲಿ ಬಿಜೆಪಿ ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಇರಲಿಲ್ಲ ಅಂದರೆ ನಾವಿಬ್ಬರು ಕೂಡ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಉತ್ತರ ಕೊಡೋದಿಲ್ಲ, ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಾಗಿ ಬಹಳ ಹೆಚ್ಚು ಯಶಸ್ಸಾದ ವಕೀಲನಾಗಿ ಕೆಲಸವನ್ನು ನಿರ್ವಹಿಸಿದ್ದೀನಿ. ನಾನು ಯಾರ ಹತ್ರ ರೋಲ್ ಕಾಲ್ ಮಾಡಿಕೊಂಡು ಹೆದರಿಕೆಯನ್ನು ಒಡ್ಡಿ ಜೀವನವನ್ನು ನಡೆಸಿದವನಲ್ಲ. ಆ ರೀತಿಯಾದಂಥ ಜೀವನ ನಡೆಸಿದವ್ರಿಗೆ ಕೆಲವು ವಿಚಾರಗಳು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ಒಬ್ಬ ನಿನ್ನೆಯಿಂದ ಬಡ್ಕೊತಾ ಇದೆ. ಅದರಿಂದ ಅಂಥವ್ರನ್ನ ನೀವು ಇಷ್ಟೊಂದು ಪ್ರಾತಿನಿಧ್ಯ ತಾವುಗಳು ಕೂಡ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಮಾಜದಲ್ಲಿ ಒಂಥರ ಘಾತಕ ಶಕ್ತಿಗಳಿದ್ದಂಗೆ ಸಮಾಜವನ್ನು ಹೊಡೆಯುವಂಥ, ಅದರಿಂದ ಅವ್ರಿಗೆ ಇಷ್ಟೊಂದು ಪ್ರಾತಿನಿಧ್ಯ ಕೂಡ ತಾವು ಕೊಡಬೇಡಿ. ದಯವಿಟ್ಟು ಯಾರ್ಯಾರು ಎಂಥವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಏನು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಗುರುತಿಸಿ ಇವತ್ತು ಕಳೆದ 2 ವರ್ಷಗಳಿಂದ ಕೊಡಗಿನ 2 ಕ್ಷೇತ್ರಗಳಲ್ಲಿ ಆಗ್ತಾ ಇರುವಂಥ ಕಾಮಗಾರಿಗಳನ್ನು ನೋಡಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಗಮನಿಸಿ ಈ ಬಾರಿಯ ಆಯವ್ಯಯದಲ್ಲಿ 2 ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಇವತ್ತು ಬೇರೆ ಕ್ಷೇತ್ರ ಶಾಸಕರು ಹೋಗಿ ಕೊಡುಗೆ ಕೊಟ್ಟಿದ್ದೀರಾ ನಮಗೆ ಕೊಡಿ, ಕೊಡುಗೆ ಕೊಟ್ಟಿದ್ದೀರಾ ನಮಗೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ನಾವು ಇಲ್ಲಿಗೆ ಅನುದಾನವನ್ನು ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಅದನ್ನು ಕೂಡ ಇವ್ರ ಕೈಯಲ್ಲಿ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಅಭಿವೃದ್ಧಿ ಯಾವತ್ತೂ ಇವರು 20 ವರ್ಷದಲ್ಲಿ ಏನು ಗುಡ್ಡೆ ಆಗಲಿಲ್ಲ ಅಂತೇಳಿ ಅವ್ರಿಗೆ ಪಾಪ ಭಾಳ ಒಂಥರ ಜೀರ್ಣಿಸ್ಕೊಳಕ್ಕಾಗ್ತಾ ಇರೋಂಥ ಪರಿಸ್ಥಿತಿ ಇದೆ. ಎಲ್ಲ ಕೂಡ ಇವತ್ತು ಇವ್ರು ಮಾಡ್ತಾ ಇರೋಂಥ ರಾಜಕಾರಣಕ್ಕೆ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಧ್ಯಮದವ್ರು ಗೊತ್ತಿಲ್ಲ, ಆದರೆ ಇಂಡಿಯಾವ್ರು ಗೊತ್ತಿದೆ. ಅವ್ರ ಮೇಲೆ ಕೇಸ್ ಇಲ್ವಾ? ಟೌನ್ ಪೊಲೀಸ್ನಲ್ಲೇ ಅವ್ರ ಮೇಲೆ 3 ಕೇಸ್. ಆಮೇಲೆ ನಮ್ಮ ಬಾಲಚಂದ್ರ ಅವರ ಸಾವಾಯ್ತಲ್ಲ ಸುಬ್ಬಾಜಿಯಲ್ಲಿ, ಕಳೆದ ಚುನಾವಣೆಗಿಂತ ಮೊದಲು ನ್ಯಾಯ ಕೊಡಿಸ್ತೀನಿ, CBI ತನಿಖೆ ಆದೇಶ ಮಾಡಿಸ್ತೀನಿ, ಅಪರಾಧಿಗಳನ್ನ ಶಿಕ್ಷೆ ಕೊಡಿಸ್ತೀನಿ ಹೇಳಿ ಭಾಷಣ ಹೊಡೆದಿದ್ದೀವಿ ಎಲ್ಲರೂ. ಏನಾಯಿತು ಪ್ರಕರಣ? ಇವತ್ತು ಆ ಭಾಗದ ಜನರಿಗೆ ಮುಖ ತೋರ್ಸೋಕ್ಕಾಗೋದಿಲ್ಲ, ಸುಳ್ಳೇನು. ಅದರಿಂದ ಈ ಸುಳ್ಳಿನ ದ್ವೇಷದ ಭಾವನೆಯ ರಾಜಕಾರಣ ನಿಲ್ಲುವಂಥ ಸಮಯ ಬಂದಾದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವತ್ತೇನಿಲ್ಲ. ಅದರಿಂದ ಈ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂಥ ಶವದ ಮೇಲೆ ನಡೀತಾ ಇರುವಂಥ ರಾಜಕಾರಣವನ್ನು ಧಿಕ್ಕರಿಸಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿದ್ದು, ಮೃತ ವ್ಯಕ್ತಿ ವಿನಯ್ ಕಳೆದ ನವೆಂಬರ್ನಲ್ಲಿ ಕುಶಾಲನಗರ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಮಾಡಿದರು. ನಂತರ ಆ ವ್ಯಕ್ತಿಗೆ ನಾನೇ ಸ್ವತಃ ಕರೆ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಸೋಣ, ನೀವು ಗ್ರೂಪ್ನಲ್ಲಿ ಹಾಕುವ ಬದಲು ನೇರವಾಗಿ ನನ್ನ ಗಮನಕ್ಕೆ ತರುವಂತೆ ಹೇಳಿದ್ದೆ. ಬಳಿಕ ಇಲ್ಲಿಯವರೆಗೂ ಆ ವ್ಯಕ್ತಿಯನ್ನು ಯಾವತ್ತೂ ಸಂಪರ್ಕಿಸಿಲ್ಲ.
ಕಳೆದ 2.5 ವರ್ಷದಿಂದ ಪಕ್ಷ ಭೇದವಿಲ್ಲದೆ ಅಭ್ಯರ್ಥಿಯಲ್ಲಿ ತೊಡಗಿದ್ದೇವೆ. ನಮ್ಮ ಜನಪ್ರಿಯತೆ ಸಹಿಸಲಾರದೆ ಬಿಜೆಪಿಯವರು ಸುಳ್ಳು ಆರೋಪ ಹೊರಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ ಎಂದು ಹೇಳಿದರು. ಇನ್ನು ಬಾಳಿ ಬದುಕಬೇಕಿದ್ದ ವಿನಯ್ ಸಾವು ವೈಯಕ್ತಿಕವಾಗಿ ತುಂಬ ನೋವನ್ನ ತಂದಿದೆ. ಕಷ್ಟದ ಸಮಯದಲ್ಲಿ ಅವರ ಕುಟುಂಬದ ಜೊತೆಗಿರಬೇಕು. ದಿನದ 24 ಗಂಟೆಗಳ ಕಾಲ ಜನಸೇವೆಯಲ್ಲಿರುವ ನಮ್ಮಂಥವರ ಮೇಲೆ ಇಂತಹ ಆರೋಪ ಕೇಳಿಬಂದಾಗ ಖಂಡಿತವಾಗಿಯೂ ನೋವಾಗುತ್ತೆ. ಒಂದಲ್ಲ ಒಂದು ದಿನ ಸತ್ಯಾಂಶ ಹೊರಬೀಳುತ್ತೆ ಎಂದರು. ನವೆಂಬರ್ 24 25 2025 ಅಲ್ಲಿ 2024 ಅಲ್ಲಿ ಲಾಸ್ಟ್ ನವೆಂಬರ್ ಅಲ್ಲಿ ನಮಗೆ ಅವ್ರಿಗೆ ಫೋನ್ ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ ಅವರಿಗೆ ಇಮಿಡಿಯೇಟ್ ಆಗಿ. ಐ ಥಿಂಕ್ 5:45 ಅಲ್ಲಿ ಏನೋ ಮೆಸೇಜ್ ಆಗ್ತಾರೆ, 5:44 45 ಕರೆಕ್ಟ್ ಆಗಿ ಟೈಮ್ ಲೈನ್ ಗೊತ್ತಿಲ್ಲ. ಇಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿ ಯಾರನ್ನ ಮಾತಾಡ್ತಾ ಇರೋದು, ಏನ್ ಸಮಸ್ಯೆ ಅಂತ ಅಂದೆ. ಇಲ್ಲ ಸರ್, ಹಾಸ್ಪಿಟಲ್ ವಿಚಾರದಲ್ಲಿ, ಕುಶಾಲನಗರ ವಿಚಾರದಲ್ಲಿ, ಹಾಸ್ಪಿಟಲ್ ವಿಚಾರದಲ್ಲಿ ಆಯ್ತಪ್ಪ, ನಾನು ಪ್ರಯತ್ನ ಮಾಡ್ಕೊಂಡು ಬಗೆಹರಿಸಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಾದ್ಮೇಲೆ ಆತರ ಏನಾದ್ರು ಇನ್ನೂ ವಿಚಾರ ಇದ್ರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೈಲ್ಯೂಟ್ ಆಗುತ್ತೆ ಮೆಸೇಜ್ಗಳು. ಆತರ ಏನಾದ್ರು ಕಂಡು ಬಂದ್ರೆ ನಾನು ಒಬ್ಬ ಡಾಕ್ಟರ್ ಆಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು, ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿ ಹೇಳ್ದಂಗೆ ನಮ್ಮ ವೃತ್ತಿಗೆ ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ಬೇಕು. ಕುಶಾಲನಗರ ಹಾಸ್ಪಿಟಲ್ ವಿಚಾರದಂತ ಸಂದರ್ಭದಲ್ಲಿ ಆಯ್ತಪ್ಪ, ಏನಾದ್ರೆ ಮಾತಾಡಿ. ಆತರ ಇದ್ರೆ ಅವರು ಬಿಜೆಪಿನೋ JDS ಕಾಂಗ್ರೆಸ್ ಅಂತ ನನಗೂ ಗೊತ್ತಿರ್ಲಿಲ್ಲ ಯಾರು ಅಂತ, ಯಾರು ಟ್ಯಾಗ್ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ಅದಾದ್ಮೇಲೆ ನಾನಂದೆ, ಬನ್ನಿ ಅಪ್ಪ ಏನಾದ್ರೆ ಆಫೀಸ್ಗೆ ಬನ್ನಿ, ಇಲ್ಲ ನನ್ನ ನೇರವಾಗಿ ನಮ್ಗೆ ಟಚ್ ನೀಡಿ ಅಂತ ಅಂದೆ. ಅದಾದ್ಮೇಲೆ ಇಲ್ಲಿ ಗಂಟ ವಿನಯ್ ಸೋಮಯ್ಯ ಅಂತ ನೋಡೂ ಇರ್ಲಿಲ್ಲ, ಅವ್ರ ಹೆಸರು ಗೊತ್ತಿರ್ಲಿಲ್ಲ. ಅವರು ಇವ್ರದ್ದು ಅದೇನ್ ವಿಡಿಯೋ ಫೋಟೋ ಹಾಕಿ ಆ ನಾಪಕ್ಳದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಾನೂ ಗೊತ್ತಿಲ್ಲ. ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲಾರನ್ನೂ ಸೇರಿಸ್ಕೊಳ್ಳಕ್ಕೆ ನನ್ನ ಅನ್ಸಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಮುಂದೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಮಗೆ ಅವರ ಸಾವಿಗೆ ನೋವು ತಂದಿದೆ, ಇಲ್ಲ ಅಂತಲ್ಲ. ಇದೆ ಇಡೀ ಜಿಲ್ಲೆಯವರಿಗೆ, ನಮ್ಮ ಪಾರ್ಟಿಯವ್ರಿಗೂ ಸೇರಿ ನಾನು ಹೇಳ್ತಾ ಇರೋದು, ಅಕ್ರಾಸ್ ಪಾರ್ಟಿ ಲೈನ್ಸ್, ಅಕ್ರಾಸ್ ಫಾರ್ ಹ್ಯುಮ್ಯಾನಿಟಿ ಬೇಸಿಸ್. ಒಬ್ಬ ಪಾಪ ಯುವಕ, ಬ್ರೈಟ್ ಫ್ಯೂಚರ್ ಆಗಿರೋಂಥ ಯುವಕ, ರಾಜಕೀಯದಲ್ಲೇ ಇರ್ಬೋದು, ಅವ್ರ ಕೆಲಸದಲ್ಲಾಗಿರ್ಬೋದು, ಯಾವ್ದಾದ್ರು ಇರ್ಬೋದು, ಈ ತರ ಯುವಕರಿಗೆ ಈ ತರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಈ ಕಷ್ಟದ ಘಟ್ಟದಲ್ಲಿ ನಾವು ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಕುಟುಂಬಸ್ಥರ ಜೊತೆ ನಾವು ನಿಲ್ಲೇಬೇಕು. ನಾವು ಯಾರಾದ್ರಾಗಿರ್ಲಿ ಏನಾರಾಗಿರ್ಲಿ ನಾವು ನಿಲ್ಲೇಬೇಕು. ಆ ವಿಚಾರದಲ್ಲಂತ ಸಂದರ್ಭದಲ್ಲಿ ನಮಗೆ ಸುಮ್ಮನೆ ಡ್ರ್ಯಾಗ್ ಮಾಡೋದಂತೂ ನನ್ಗೆ ಗೊತ್ತಿರೋಂಗೆ ರಾಜಕೀಯದ ಒಂದು ಪಿತೂರಿ ಅಂತ ನನ್ನ ಅಭಿಪ್ರಾಯ. ನಾನು ಮತ್ತೆ ನನ್ನ ವೈಯಕ್ತಿಕವಾಗಿ ನನ್ಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲರೂ ಸೇರಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿ ಅಂತೂ ಮಾಡಿಲ್ಲ. ನಮಗೇನಾಗಿದೆ ಅಂತಂದ್ರೆ ಕಳೆದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಕಳೆದ ಮುಂಚೆ ಸಿಕ್ಕಿರುವಂತ ಅವಕಾಶಗಳಲ್ಲಿ ಕುಂತು ನಾವು ಜಾಸ್ತಿ ಜನಪರ ನಿಲ್ಕೋಬೇಕು ಅಂತ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲೂ ನಾವು ರಾಜಕೀಯ ತೋರಿಸ್ತಿಲ್ಲ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ TP ರಮೇಶ್, ಸಂಕೇತ್ ಪೂವಯ್ಯ, ಮುದೀರ್ ಅಹಮದ್, ಕೊಲ್ಯದ ಗಿರೀಶ್ ಪಾಲ್ಗೊಂಡಿದ್ದರು. ಮೇಡಮ್, ನಮಗೆ ನೀವು ಯಾವ ತರ ಕಿರಿಕಿರಿ ಅಂತ ಹೇಳಕ್ಕಾಗೋದಿಲ್ಲ. ನನ್ನ ಲೆಕ್ಕದಲ್ಲಿ ನೋಡಿ, ನಮಗೆ ಇಲ್ಲಿವರೆಗೆ ಯಾವ ತರದ ಯಾವುದೇ ಪ್ರಕರಣಗಳು ನಮಗೆ ಬಂದಿರೋದಿಲ್ಲ. ಜೊತೆಗೆ ಏನು ಇವತ್ತು ಅವನಿಗೆ ಅವನ ಭಾವನೆಗೆ ಬೇಸರವಾಗಿ ಯಾವತ್ತು ಶಾಸಕರು ಬಂದಾಗ ಅವನು ಅದಕ್ಕೆ ಏನ್ ಮಾಡ್ಬೇಕು, ಅದನ್ನ ಕಾನೂನು ದೃಷ್ಟಿಯಲ್ಲಿ ಏನು ಅವಕಾಶ ಇದೆ ಅದನ್ನ ಮಾಡಿದ್ದಾನೆ. ಸೊ ನಾನು ಅವನ ಒಂಥರದಲ್ಲಿ ಸಮಸ್ಕೊಳ್ಬೇಕು. ಅವನು ನಮ್ಮ ಪಕ್ಷದ ವಿಚಾರವಾಗಿ ಬರುವಾಗ ಪಕ್ಷಕ್ಕಾಗಿ ಅವನು ಕೆಲಸ ಮಾಡಿದ್ದಾನೆ. ನಾನು ಅದನ್ನ ಒಪ್ಕೊಳ್ತೀನಿ. ಯಾವುದೇ ನನಗೆ ಅವ್ರನ್ನ ಬಿಟ್ಕೊಡಕ್ಕೆ ನಾವು ತಯಾರಿಲ್ಲ.